ಸ್ನೇಹಿತರೆ, ಶಾಂತಿ ಕ್ರಾಂತಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಾಂತಿಯನ್ನೇ ಮಾಡುತ್ತಿರುವ ಈ ಸಿನಿಮಾವನ್ನು ಮತ್ತೊಮ್ಮೆ ಮರುಬಿಡುಗಡೆ ಮಾಡಿ ಎಂದು ಎಲ್ಲ ಕನ್ನಡ ಜನತೆಯು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಾಂತಿಯನ್ನೇ ಮಾಡುತ್ತಿದ್ದಾರೆ. ಹಾಗಾದರೆ ಈ ಮೂವಿ ಅಷ್ಟೊಂದು ಚೆನ್ನಾಗಿದೆಯಾ? ಬನ್ನಿ ಅದರ ಬಗ್ಗೆ ಮಾಹಿತಿ ನೀಡುತ್ತೇನೆ. ಸಾಮಾನ್ಯವಾಗಿ ಸೂಪರ್ ಡೂಪರ್ ಆಗಿ ಗೆದ್ದ ಚಿತ್ರಗಳನ್ನು ಮತ್ತೊಮ್ಮೆ ಮರುಬಿಡುಗಡೆ ಮಾಡಿ ಪ್ರೇಕ್ಷಕರ ಮುಂದೆ ತರುವ ಸಂಪ್ರದಾಯ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಿಂದಿನಿಂದಲೂ ಇದೆ. ಇದಕ್ಕೆ ಉದಾಹರಣೆ ಎಂಬುವಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಸತ್ಯ ಹರಿಶ್ಚಂದ್ರ ಚಿತ್ರ 1965ರಲ್ಲಿ ಬಿಡುಗಡೆಯಾಗಿರುತ್ತದೆ. ಈ ಚಿತ್ರವು ಬಿಡುಗಡೆಯಾದಾಗ ಅದ್ಭುತ ಯಶಸ್ಸನ್ನು ಪಡೆದಿರುತ್ತದೆ. ಮತ್ತೊಮ್ಮೆ ಈ ಚಿತ್ರವನ್ನು ಮರು ಬಿಡುಗಡೆ ಮಾಡಬೇಕೆಂದು ವೈಟ್ ಅಂಡ್ ಬ್ಲ್ಯಾಕ್ ಅಂದ್ರೆ ಕಪ್ಪು ಬಿಳುಪಿನಲ್ಲಿದ್ದ ಈ ಚಿತ್ರವನ್ನು ಕಲರ್ ರೂಪಕ್ಕೆ ತಂದು ಸಿನಿಮಾ ಸ್ಕೋಪ್ ಮಾಡಿ ಅಕ್ಟೋಬರ್ 20, 2017ರಲ್ಲಿ ಮರು ಬಿಡುಗಡೆ ಮಾಡುತ್ತಾರೆ. ಈ ಚಿತ್ರವು ಮೊದಲು ಬಿಡುಗಡೆಯಾದಾಗ ಯಶಸ್ವಿಯಾಗಿ ಪ್ರದರ್ಶನಗೊಂಡಿರುತ್ತದೆ. ನಂತರ ಬಿಡುಗಡೆಯಲ್ಲೂ ಯಶಸ್ವಿ ಪ್ರದರ್ಶನಗೊಳ್ಳುತ್ತದೆ. ನಂತರ ಶಿವರಾಜ್ ಕುಮಾರ್ ಅವರ ಓಂ ಚಿತ್ರವು ಮತ್ತು ವಿಷ್ಣು ಸರ್ ಅವರ ನಾಗರಾವು, ಯಜಮಾನ, ದರ್ಶನ್ ಸರ್ ಅವರ ಕಲಾಸಿಪಾಳ್ಯ, ದಾಸ, ಕರಿಯ, ಉಪೇಂದ್ರ ಅವರ ಉಪೇಂದ್ರ, ಈ ಎಲ್ಲ ಚಿತ್ರಗಳು ಯಶಸ್ವಿ ಚಿತ್ರಗಳೇ. ಎಲ್ಲ ಚಿತ್ರಗಳು ಮರು ಬಿಡುಗಡೆಯಾದಾಗ ಪ್ರೇಕ್ಷಕರನ್ನ ಗಮನ ಸೆಳೆದು ಹಿಟ್ ಆಗಿರುತ್ತವೆ. ಆದರೆ ಶಾಂತಿ ಕ್ರಾಂತಿ ವಿಚಾರದಲ್ಲಿ ಈ ಸಿನಿಮಾವನ್ನು ಮರು ಬಿಡುಗಡೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಶಾಂತಿ ಕ್ರಾಂತಿ ಸಿನಿಮಾ 1991ರಲ್ಲಿ ಬಿಡುಗಡೆಯಾಗಿ ಫೇಲ್ಯೂರ್ ಆದ ಸಿನಿಮಾ. ಮೇಲಾಗಿ ಈ ಚಿತ್ರವನ್ನು ಮರು ಬಿಡುಗಡೆಯನ್ನು ತರಾತುರಿಯಲ್ಲಿ ಮಾಡಲು ಸಾಧ್ಯವಿಲ್ಲ. ಶಾಂತಿ ಕ್ರಾಂತಿ ಈ ಚಿತ್ರವು ತೆರೆ ಕಂಡು ಇಲ್ಲಿಗೆ ಸುಮಾರು 35 ವರ್ಷಗಳೇ ಕಳೆದಿವೆ. ಆಗ ರೀಲ್ ನಲ್ಲಿ ಇದ್ದ ಈ ಸಿನಿಮಾ ಇದನ್ನು ಈಗ ಡಿಜಿಟಲ್ ರೂಪಕ್ಕೆ ತರಬೇಕು. ಮತ್ತೆ ಈಗಿನ ಆಧುನಿಕ ಸಿನಿಮಾ ಮಂದಿರಗಳಲ್ಲಿ ಮತ್ತು ಅವುಗಳ ಡಿಜಿಟಲ್ ಸೌಂಡ್ ಸಿಸ್ಟಮ್ಗೆ ಸರಿಯಾಗುವಂತೆ ಸೌಂಡ್ ಎಫೆಕ್ಟ್ ಅನ್ನು ಮಾಡಬೇಕು ಮತ್ತು ಬಿಡುಗಡೆ ದಿನಾಂಕವನ್ನು ಘೋಷಿಸಿ ಜಾಹೀರಾತು ನೀಡಬೇಕು. ಸಿನಿಮಾ ಮಂದಿರಗಳಿಗೆ ಬಾಡಿಗೆ ಅದು ಇದು ಎಂದು ಏನಿಲ್ಲ ಅಂದರೂ ಸುಮಾರು 2.5 ಕೋಟಿಯಿಂದ 3 ಕೋಟಿಯಷ್ಟು ಹಣ ಬೇಕೇ ಬೇಕು. ಆದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವುದಕ್ಕೋಸ್ಕರ ಶಾಂತಿ ಕ್ರಾಂತಿ ಪೋಸ್ಟರ್ಗಳನ್ನು ಹಾಕಿರುವ ಜನರುಗಳು ನಾಳೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡುತ್ತಾರೆ ಎಂದು ಹೇಳುವುದಕ್ಕೆ ಏನು ಗ್ಯಾರಂಟಿ? ನೀವೇ ಹೇಳಿ. ನನ್ನ ಅಂದಾಜಿನ ಪ್ರಕಾರ 1 ಲಕ್ಷ ಜನ ಬಂದು ಈ ಸಿನಿಮಾವನ್ನು ನೋಡಿದರು. ಒಬ್ಬೊಬ್ಬರಿಗೆ 200 ರು ಟಿಕೆಟ್ ಬೆಲೆಯಂತೆ 2 ಕೋಟಿಯಷ್ಟು ಮಾತ್ರ ಕಲೆಕ್ಷನ್ ಆಗುತ್ತದೆ. ಆಗ ಇನ್ನೂ 1 ಕೋಟಿ ಮತ್ತೆ ರವಿಚಂದ್ರ ಸರ್ ಅವರಿಗೆ ಲಾಸ್ ಆಗುತ್ತದೆ. ಈ ವಿಷಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೀವೇ ನೋಡಿ. ಆದ್ದರಿಂದ ನಾನು ನಿಮ್ಮೆಲ್ಲರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಈ ಚಿತ್ರವನ್ನು ತರಾತುರಿಯಲ್ಲಿ ಬಿಡುಗಡೆ ಮಾಡಿದರೆ ಅವರಿಗೆ ನಷ್ಟವೇ ಆಗುತ್ತದೆ ಹೊರತು ಲಾಭವಾಗುವುದಿಲ್ಲ. ಆದ್ದರಿಂದ ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಚಿತ್ರವನ್ನು ಸಂಪೂರ್ಣ ಹೊಸದಾಗಿ ಡಿಜಿಟಲ್ ರೂಪಕ್ಕೆ ತಂದು ಒಳ್ಳೆಯ ದಿನ ನೋಡಿ ಬಿಡುಗಡೆ ಮಾಡಲಿ. ಆಗ ನೀವು ಎಲ್ಲರೂ ಕುಟುಂಬ ಸಮೇತ ಕರ್ನಾಟಕದ ಎಲ್ಲ ಪ್ರತಿಯೊಬ್ಬ ಸಿನಿ ಪ್ರೇಮಿಗಳು ಈ ಚಿತ್ರವನ್ನು ನೋಡಿ ಗೆಲ್ಲಿಸೋಣ. ರವಿಚಂದ್ರನ್ ಸರ್ ಅವರಿಗೆ ಆಗ ಏನು ನಷ್ಟವಾಗಿದೆ ಅದನ್ನು ನಾವು ಅವರ ಮನಸ್ಸಿಗೆ ಸಮಾಧಾನ ಆಗುವಂತೆ ಆ ನಷ್ಟವನ್ನು ಭರಿಸೋಣ. ಕನ್ನಡದ ಜನತೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಎಂಬುದನ್ನು ನಾವು ಬೇರೆ ರಾಜ್ಯಗಳಿಗೂ ತೋರಿಸಿಕೊಳ್ಳೋಣ. ಅಲ್ಲಿಯವರೆಗೂ ನಿಮ್ಮ ಬೆಂಬಲ ಈ ಶಾಂತಿ ಕ್ರಾಂತಿ ಚಿತ್ರಕ್ಕೆ ಕೊಡೋಣ. ಸೋಷಿಯಲ್ ಮೀಡಿಯಾದಲ್ಲ, ಚಿತ್ರಮಂದಿರಗಳಲ್ಲೂ ಸಹ ಈ ಸುನಾಮಿಯನ್ನು ಎಬ್ಬಿಸಿ ಕ್ರಾಂತಿ ಮಾಡಿಸೋಣ. ಒಂದು ಒಳ್ಳೆಯ ವಸ್ತುವಿಗೆ ಯಾವಾಗಲಾದರೂ ಬೆಲೆ ಬಂದೇ ಬರುತ್ತದೆ ಎನ್ನುವುದಕ್ಕೆ ಈ ಶಾಂತಿ ಕ್ರಾಂತಿ ಸಿನಿಮಾನೇ ಸಾಕ್ಷಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.